ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡಗೆ ಬೇರೆ ರಾಜ್ಯಗಳಿಗೆ ಹೋಗೋದಕ್ಕೆ ಕೋರ್ಟ್ ಅವಕಾಶವನ್ನು ಕೊಟ್ಟಿದೆ. ಅದೇ ರೀತಿಯಾಗಿ A2 ಆರೋಪಿ ದರ್ಶನ್ಗೆ ಮೈಸೂರಿಗೆ ತೆರಳೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ. 5 ದಿನಗಳ ಕಾಲ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ. ಕೋರ್ಟ್ ವ್ಯಾಪ್ತಿಯಿಂದ ಹೊರಹೋಗೋದಕ್ಕೆ ಸೂಕ್ತ ಕಾರಣಗಳನ್ನು ಆರೋಪಿಗಳು ನೀಡಿ ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿದರು. ಅದರಂತೆ ವಿಚಾರಣೆ ನಡೆಸಿದಂತಹ 57ನೇ CCH ನ್ಯಾಯಾಧೀಶರು ದರ್ಶನ್ಗೆ ಮೈಸೂರಿಗೆ ಹೋಗೋದಕ್ಕೆ, ಪವಿತ್ರ ಗೌಡಕ್ಕೆ ಹೊರ ರಾಜ್ಯಕ್ಕೆ ತೆರಳೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಜನವರಿ 12ರಿಂದ 17ನೇ ತಾರೀಕುವರೆಗೂ ಕೂಡ ಮೈಸೂರಲ್ಲಿ ದರ್ಶನ್ ತಂಗಬಹುದು. ಅದೇ ರೀತಿಯಾಗಿ ದೇವಸ್ಥಾನ ಮತ್ತು ಇನ್ನಿತರ ವ್ಯವಹಾರ ಸಂಬಂಧ 1 ತಿಂಗಳ ಕಾಲ ಮುಂಬೈ, ದೆಹಲಿಗೆ ತೆರಳೋದಕ್ಕೆ ಪವಿತ್ರ ಗೌಡಗೂ ನ್ಯಾಯಾಲಯ ಅನುಮತಿಯ ಅರ್ಜಿಗಳನ್ನು ಮಾನ್ಯ ಮಾಡಿದೆ. ಇನ್ನು ಕೊಲೆ ಪ್ರಕರಣ ಸಂಬಂಧ 17 ಆರೋಪಿಗಳು ಇಂದು ಕೋರ್ಟ್ಗೂ ಕೂಡ ಹಾಜರಾಗಿದ್ದು, ಇನ್ನು ಕೇಸ್ ವಿಚಾರಣೆ ಫೆಬ್ರವರಿ 25ನೇ ತಾರೀಕಿಗೆ ಮುಂದೂಡಲಾಗಿದೆ. ಸರ್, ನಾನು ಕೇಳಿದ್ದೀನಿ, ಬೇಡ ಬರ್ತಾರೆ, ಈಗ ನೀವು ಹೋಗಿ ಫಸ್ಟ್ ಶೂಟ್ ಮಾಡೋ ಅಂದ್ರೆ ಅವರು ಚೆನ್ನಾಗಿದೆ. ರಿಸಲ್ಟ್ ಕಳ್ಸಕ್ಕೆ ಅವರು ಸರ್, ನಾನು ಕೇಳಿದ್ದೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.